ಕಾಂಗ್ರೆಸ್ ಶಾಸಕ ಗಣಿಗ ರವಿ ಮುಂದೆ ಮೋದಿ ಮೋದಿ ಅನ್ನೋ ಘೋಷಣೆ ಕೇಳೋಕ್ ಸಿಕ್ಕಿದೆ. ಮತಗಟ್ಟೆಗೆ ಭೇಟಿ ನೀಡಿದ್ದಾರೆ ಶಾಸಕ ಗಣಿಗ ರವಿ. ಈ ಸಂದರ್ಭದಲ್ಲಿ ಮೈತ್ರಿ ಕಾರ್ಯಕರ್ತರಿಂದ ಘೋಷಣೆ ಕೂಗಲಾಗಿದೆ, ಮೋದಿ ಮೋದಿ ಅಂತ. ಮಂಡ್ಯದ ಅರ್ಕೇಶ್ವರ ಬೂತ್ ನಲ್ಲಿ ಘಟನೆ ನಡೆದಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪರ ಕೂಡ ಯಾವಾಗ ಮೋದಿ ಮೋದಿ ಅಂತ ಬಿಜೆಪಿಗರು ಕೂಗ್ತಾರೆ, ಕಾಂಗ್ರೆಸ್ನವರು ನೋ ಡೌಟ್ ಅದಕ್ಕೆ ವಿರುದ್ಧವಾಗಿ ಘೋಷಣೆಯನ್ನ ಕೂಗೋಕ್ ಶುರು ಮಾಡಿದ್ರು. ಗಣಿಗ ರವಿಯನ್ನ ಹೊತ್ತು ಕುಣಿದಿದ್ದಾರೆ ಕಾರ್ಯಕರ್ತರು. ಹಾಗೆ ಪದ್ಮನಾಭನಗರದಲ್ಲಿ ಡಿ ರೂಪಾ ದಂಪತಿ ವೋಟಿಂಗ್ ಅನ್ನು ಮಾಡಿದ್ದಾರೆ. ಐಎಎಸ್ ಅಧಿಕಾರಿ ಮುನೀಶ್ ಮೌದ್ಗಿಲ್ ಮತದಾನವನ್ನ ಮಾಡಿರುವಂತದ್ದು. ಮತದಾನದ ಬಳಿಕ ರಿಪಬ್ಲಿಕನದ ಜೊತೆ ಮಾತನಾಡಿದ್ದಾರೆ. ಎಲ್ಲರೂ ಬಂದು ನಿಮ್ಮ ಮತವನ್ನ ಚಲಾಯಿಸಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ದೇಶದಲ್ಲಿ ಇವತ್ತು ಎರಡನೇ ಹಂತದ ಚುನಾವಣೆ ನಡೀತಾ ಇದ್ದು, ರಾಜ್ಯದ 24 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಲೋಕಸಭಾ ಕ್ಷೇತ್ರಗಳ ಮೊದಲ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಪ್ರಕ್ರಿಯೆಗೆ ತಮ್ಮ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ IAS ಅಧಿಕಾರಿ ಹಾಗೂ IPS ಅಧಿಕಾರಿ ಇಬ್ಬರು ಕೂಡ ಒಟ್ಟಿಗೆ ಬಂದಿದ್ದಾರೆ. ಇಬ್ಬರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಮನೀಶ್ ಸರ್ ಮುಂದೋಗ್ಬೇಡಿ ಸಾಕು ಯಾರು ಹೋಗ್ಬೇಡಿ. ಫೋಟೋಗ್ರಾಫರ್ ಹಿಂದೆ ಬಂದ್ರೆ ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು. ನಿಮ್ಮ ಹಕ್ಕನ್ನು ಚಲಾಯಿಸಿ ಮತ ನೀಡಿ, ನಿಮ್ಮ ಕರ್ತವ್ಯ ಇದು, ಫಂಡಮೆಂಟಲ್ ರೈಟ್ ಅಂತೆಲ್ಲ ಹೇಳ್ತೀವಿ. ಪ್ರತಿ ಸಾರಿನೂ ಇದನ್ನೇ ಹೇಳ್ತೀವಲ್ವಾ. ಜವಾಬ್ದಾರಿ ಇದ್ದವರು, ಕಾಳಜಿ ಇದ್ದವರು ದೇಶದ ಬಗ್ಗೆ ಓಟ್ ಹಾಕ್ತಾರೆ. ಇಲ್ಲ ಅಂತಂದರೆ ಎಲ್ಲೋ ಟೀ ಶಾಪಲ್ಲೋ ಕಾಫಿ ಶಾಪಲ್ಲೋ ಕೂತ್ಕೊಂಡು ಇಡೀ ಪ್ರಪಂಚದ ಬಗ್ಗೆ ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ಓಟ್ ಹಾಕಲ್ಲ. ಏನು ಮಾಡೋದು ಅಲ್ವಾ? ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ
ಮನಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್ ನಮ್ಮ ಭಾಷೆ ಕೇಸರಿ. ಅವರು ತಿಳ್ಕೊಬೇಕು ಅದನ್ನು. ಯಾಕೆಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದು, ಬದಲಾವಣೆ ಆಗುವಂಥ ಒಂದು ಚುನಾವಣೆ. ಸ್ವಲ್ಪ ಜವಾಬ್ದಾರಿಯಿಂದ ಯಾರು ಬೇಕು ಯಾರು ಬೇಡ ಅನ್ನೋದನ್ನು ಅವ್ರವ್ರಿಗೆ ಇಷ್ಟ ಬಂದಾಗ ಅಟ್ಲೀಸ್ಟ್ ಅದನ್ನಾರು ಬಂದು ಹಾಕ್ಬೋದಲ್ವ. ಹಾಕದೇ ಇದ್ದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದನ್ನು ಹೊಸದಲ್ವಲ್ಲ, ಎಷ್ಟು ವರ್ಷಗಳಿಂದ ಇದನ್ನೇ ಹೇಳ್ತಾನೆ ಇದ್ದೀವಿ. ಹಾಕೋರು ಹಾಕ್ತಾರೆ, ಹಾಕ್ತಿದ್ದವರು ಹಾಕಲ್ಲ ಅಷ್ಟೇ. ಅದು ರಜಾ ಅನ್ಕೋತಾರೋ ಅಥವಾ ಓಟ್ ಹಾಕೋಕ್ಕೆ ಒಂದು ಜವಾಬ್ದಾರಿ ಅನ್ಕೋತಾರೋ ಗೊತ್ತಿಲ್ಲ. ರಜಾ ಅನ್ಕೊಂಡು ಬೇರೆ ಕಡೆ ಊರಿಗೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಜವಾಬ್ದಾರಿ ಇದಕ್ಕೆ ಓಟ್ ಹಾಕಬೇಕು ಅಂದರೆ ಹಾಕಬೇಕಷ್ಟೇ. ಮಾಳವಿಕಾ ಮೇಡಮ್ ಅವರು ಓಟ್ ಮಾಡಿದ್ರೆ ಸರ್, ಇಬ್ಬರು ಒಟ್ಟಿಗೆ ಮಾಡ್ತಿದ್ವಿ. ಇಲ್ಲ, ಅವಳು ಮೈಸೂರಿನಲ್ಲಿದೆ, ಅವಳು ಓಟಿಗೆ. ಓಕೆ, ಸೊ ಅವಳು ಮೈಸೂರಿಗೆ ಹೋದ್ಲು. ಹೌದಾ? ಬೆಳಗ್ಗಿನ ಹೊರಟೋದ್ಲು ಮೈಸೂರಿಗೆ. ಯಾವಾಗಿಂದ ಸರ್ ಮೈಸೂರಿಗೆ? ಮೈಸೂರಿಂದ ಆಯಿತು 3 ವರ್ಷ ಆಯಿತು ಮೈಸೂರಿಂದ ಓಟ್ ಹಾಕಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.